ಎಲ್ಲರ ಲೈಫಲ್ಲೂ ಒಬ್ಬ ಫ್ರೆಂಡ್ ಇರ್ತಾನೆ, ಅದೇ ಥರ ನನ್ನ ಲೈಫಲ್ಲೂ ಒಬ್ಬ ದೇವ್ರು ಕೊಟ್ಟಂತ ಗೆಳೆಯ ಇದ್ದ. ಇವತ್ತು ಅವನ ಬಗ್ಗೆ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೈಸೂರ್ಗ ಅಲ್ಕಿತ್. ಏನಪ್ಪ ಇವತ್ತು ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು ಯಾವುದೋ ಟೆಕ್ನಿಕಲ್ ಕಂಟೆಂಟ್ ಕೊಡೋಣ ಅಂತ ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಏನಿಲ್ಲ ಫ್ರೆಂಡ್ಸ್, ನಂದೇ ವೀಡಿಯೋಸ್ನ ನಾನೇ ನೋಡ್ತಾ ಇದ್ದೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಮುಂದೆ ನನ್ನ ಲೈಫಲ್ಲಿ ಆದ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ನನ್ನ ಎಲ್ಲರ ಲೈಫಲ್ಲೂ ಒಬ್ಬ ಫ್ರೆಂಡ್ ಇರ್ತಾನೆ, ಅದೇ ಥರ ನನ್ನ ಲೈಫಲ್ಲೂ ಒಬ್ಬ ದೇವ್ರು ಕೊಟ್ಟಂತ ಗೆಳೆಯ ಇದ್ದ. ಇವತ್ತು ಅವನ ಬಗ್ಗೆ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಎಲ್ಲರದ್ದು ಡಿಗ್ರಿ ಕಂಪ್ಲೀಟ್ ಆಗೋ ಥರ ನಂದು ಡಿಗ್ರಿ ಕಂಪ್ಲೀಟ್ ಆಯಿತು. ನನಗೂ ಒಂದು ಗುಡ್ MNCಲಿ ಜಾಬ್ ಆಯಿತು. ಆಲ್ ಆಫ್ ಸಡನ್ ಲಾಕ್ಡೌನ್ ಆಗಿರೋದ್ರಿಂದ ಆಫೀಸ್ ವರ್ಕ್ ಫ್ರಮ್ ಹೋಮ್ ಎಲ್ಲ ಕೊಟ್ಟಿರ್ತಾರೆ. ಅದೇ ಥರ ಒನ್ ಮಂತ್ ಅದೇ ಥರ ಹೋಗ್ತಾ ಇರುತ್ತೆ. ಸಡನ್ ಆಗಿ ಹೇಳ್ತಾರೆ ಆಫೀಸಿಗೆ ಬರಬೇಕು ಅಂತ ಹೇಳ್ತಾರೆ. ಮನೇಲಿ ಕೂಡ ಯಾವುದೇ ಥರ ಒಪ್ಪಿಗೆ ಇರಲ್ಲ. ಈ ಪಿ ಜಿಗೆ ಹೋಗೋದು ಅಂದರೆ ನಿಮಗೂ ಗೊತ್ತಿರುತ್ತೆ. ಪಿ ಜಿಗೆ ಹೋಗೋದು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಈ ಕರೋನಾ ಟೈಮಲ್ಲಿ ಯಾವ ಥರ ಅಂದರೆ ಆ ಟೈಮ್ ಹೆಂಗಿತ್ತು ಅಂತ ನಿಮಗೂ ಕೂಡ ಗೊತ್ತು. ಆ ಟೈಮಲ್ಲಿ ಈವನ್ ನನಗೂ ನನ್ನ ತಲೆಯಲ್ಲೂ ಇತ್ತು, ಏನಪ್ಪ ಮಾಡೋದು. ಇವಾಗ ನಾನು ಫುಲ್ ಪರದಾಡ್ತಾ ಇದ್ದೆ, ಫುಲ್ ತಲೆ ಕೆಡ್ಸ್ಕೊಂಡು ಕೂತಿದ್ದೆ, ಏನಪ್ಪ ಮಾಡೋದು ಅಂತ. ಆವಾಗ ನನ್ನ ಮೈಂಡಲ್ಲಿ ಫಸ್ಟ್ ಬಂದಿದ್ದು, ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡೋಣ, ಫ್ರೆಂಡ್ಸಿಂದ ಏನಾದ್ರು ಹೆಲ್ಪ್ ಸಿಗ್ಬೋದು ಅಂತ. ಬಟ್ ನನಗೆ ಒಂದು ಕಂಪ್ಲೀಟ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಅಂದರೆ ಯಾವುದೇ ಫ್ರೆಂಡ್ಸಿಂದ ಒಂದು ಫುಲ್ಲು ನೋ ರೆಸ್ಪಾನ್ಸ್ ಬಂತು. ಈವನ್ ಆದಮೇಲೆ ಸೆಕೆಂಡ್ ಥಾಟ್ ನನಗೆ ರಿಲೇಟಿವ್ಸ್ನ ಕೇಳೋಣ ಅಂತಂದು, ರಿಲೇಟಿವ್ಸಿಂದನೂ ನನಗೆ ಯಾವುದೇ ಥರ ಹೆಲ್ಪ್ ಸಿಕ್ಕಿಲ್ಲ. ಸೊ ನಾನು ಫುಲ್ ತಲೆ ಕೆಡ್ಸ್ಕೊಂಡು ಕೂತಿದ್ದೆ. ಅವಾಗ ನಾನು ಅಮ್ಮನ ಹತ್ರ ಹೋಗಿ ಸಜೆಷನ್ಸ್ ಕೇಳಿದೆ, ಏನಪ್ಪ ಮಾಡೋದು ಅಂತ. ಅವಾಗ ಅಮ್ಮ ಹೇಳಿದ್ರು, ನಿನ್ನ ಜೊತೆ ಯಾರಾದರೂ ಕೊಲೀಗ್ ಜಾಯ್ನ್ ಆಗಿದ್ದಾರಾ? ನಾನು ಅವಾಗ ಹೇಳಿದೆ, ನನ್ನ ಜೊತೆ ಒಬ್ಬ ಕನ್ನಡದವ್ನು ಜಾಯ್ನ್ ಆಗಿದ್ದಾನೆ ಅಂತ ಹೇಳಿದೆ. ಸೊ ಅಮ್ಮ ಹೇಳಿದ್ರು, ಅವನ ಹತ್ರ ಒಂದು ಹೆಲ್ಪ್ ಕೇಳಿ ನೋಡು ಅಂತ ಅಂದರು. ನಾನು ಅವಾಗ ಅವನ ಜೊತೆ 10 ನಿಮಿಷ ಮಾತಾಡಿರೋದು. 10 ನಿಮಿಷ ಮಾತಾಡೋದ್ರಿಂದ ಅವನ ಜೊತೆ ಯಾವ ಥರ ಬಾಂಡಿಂಗ್ ಇದೆ, ಈಗ ಅವನು ನಾನು ಕೇಳಿದ್ರೆ ಅವ್ನು ಏನು ತಿಳ್ಕೊತಾನೆ. ಯೂಶ್ವಲಿ ಯಾರಾದ್ರೂ, ಈಗ ನೀವಾದ್ರೂ ಒಂದು ಒಬ್ಬನ ಹತ್ರ ಪರಿಚಯನೇ ಇಲ್ಲ ಅಂದರೆ, ಅವನ ಹತ್ರ ಜಾಸ್ತಿ ಪರಿಚಯನೇ ಇಲ್ಲ, ಅವನ್ನ ಕೇಳಿ ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಕೇಳಿದ್ರೆ ಅವನು ಅಫ್ಕೋರ್ಸ್ ಇಲ್ಲ ಅನ್ನೋ ಥರನೇ ಹೇಳ್ತಾನೆ ಅಲ್ವಾ? ಅದೇ ಥರ ನಾನು ಅಮ್ಮಂಗೆ ಹೇಳಿದೆ. ಬಟ್ ಅಮ್ಮ ಹೇಳಿದ್ರು, ಓಕೆ ಕೇಳಿ ನೋಡು ಅಂತ. ನಾನು ಇಮಿಡಿಯೇಟ್ ಕಾಲ್ ಮಾಡಿದೆ. ಅಭಿ, ನಾನು ಈ ಥರ ಆಫೀಸಿಗೆ ಬರಬೇಕು ಅಂತ ಹೇಳಿದ್ದಾರೆ, ಬರಲ್ಲ ಅಂತ. ಅವನು ನೆಕ್ಸ್ಟ್ ಅಂದರೆ ಯಾವುದೇ ಥರ ಒಂದು ಸೆಕೆಂಡ್ ಥಿಂಕೇ ಮಾಡಿಲ್ಲ. ಅವನು ಬಾ ಮಚ್ಚ ಅಂತಂದ, ಅಡ್ರೆಸ್ ಎಲ್ಲ ಕಳಿಸ್ತೀನಿ, ಬಂದ್ಬಿಡು, ನಾನು ಬಂದು ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತಂದ. ನಂಗೆ ಆ ಸೆಕೆಂಡ್ಗೆ ಏನು ಥಿಂಕ್ ಮಾಡಬೇಕು ಅಂದರೆ ನಂಗೆ ಏನು ತೋಚಲೇ ಇಲ್ಲ. ನನಗೆ ಅವಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ. ನಾನು ಅವಾಗ ಅದೊಂದು ಫೀಲೇ ಬೇರೆ ಆಗೋಯ್ತು ಒಂದ್ಸಲಿಗೆ. ನನ್ನ ಮನ್ಸಿಗಂತೂ ತುಂಬ ಖುಷಿಯಾಗೋಯ್ತು. ಅವ್ನು ನೆಕ್ಸ್ಟ್ ಮಿನಿಟು ಬಾ ಅಂತ ಹೇಳಿದಾಗ ಫೈನಲಿ ನಾನು ಬ್ಯಾಂಗ್ಳೂರ್ಗೆ ಹೊರಟೆ. ಬ್ಯಾಂಗ್ಳೂರ್, ದ ಸಿಟಿ ಆಫ್ ಡ್ರೀಮ್ಸ್. ಇಲ್ಲಿ ಹೆಂಗೆ ಅಂತಂದರೆ, ಒಂದು ಕಲ್ಲನ್ನ ಎತ್ಬಿಟ್ಟು ಮೇಲ್ಗಡೆಯಿಂದ ಬಿಸಾಕಿದ್ರೆ ಅದು ಬೀಳೋದೇ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತಲೆ ಮೇಲೆ. ಅಲ್ಲಿಗೆ ನಾನು ಬಂದೆ. ಫೈನಲಿ ಅವ್ನು ಕಳಿಸಿರೋ ಅಡ್ರೆಸ್ಸಿಗೆ ನಾನು ಬಂದು ರೀಚ್ ಆದ ತಕ್ಷಣ ಅವ್ನು ಕಾಲ್ ಮಾಡು ಅಂತಂದಿದ್ದ. ನಾನು ಅವ್ನು ಕಾಲ್ ಮಾಡಿದೆ, ಕಾಲೇ ಪಿಕ್ ಮಾಡ್ತಾ ಇಲ್ಲ. ಅವಾಗ ನನಗೆ ಒಂದ್ಸಲ ಟೆನ್ಷನ್ ಆಯಿತು. ಇವನೇನಪ್ಪ, ನಾನು ದೇವ್ರು ಅಂದ್ಕೊಂಡು ಬಂದ್ಬಿಟ್ಟಿದ್ದೀನಿ, ಇವ್ನು ನೋಡಿದ್ರೆ ಫೋನ್ ಎತ್ತುತ್ತಿಲ್ಲ. ಅದು ಹಾಫ್ ಆನ್ ಅವರು ಇನ್ನೂ ಒಂದು ಅರ್ಧ ಗಂಟೆ ನಾನು ಅಲ್ಲೇ ನಿಂತ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂತು. ಅವಾಗ ನನಗೆ ಯೂಶ್ವಲಿ ಯಾರಿಗಾದ್ರೂ ಭಯ ಆಗುತ್ತೆ, ಅದೇ ಥರ ನನಗೂ ಭಯ ಆಯಿತು. ಏನಪ್ಪ ಮಾಡೋದು, ಫೋನ್ ಬೇರೆ ಎತ್ತುತ್ತಾ ಇಲ್ಲ ಅಂತ. ಆವಾಗ ಜನಗಳು ಎಲ್ಲರನ್ನೂ ನಾನು ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಬಂದಿದ್ದೀನಿ. ನನಗೆ ಬೇರೆ ಜನಗಳೆಲ್ಲನೂ ಹೊಸೊಬ್ರು, ಎಲ್ಲರೂ ಸ್ವಲ್ಪ ವಿಚಿತ್ರವಾಗೇ ಕಾಣ್ತಾ ಇದ್ದಾರೆ. ಅದಾದಮೇಲೆ ಏನಪ್ಪ, ನನ್ನ ಪಕ್ಕದಲ್ಲಿ ಒಬ್ಬ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದಾನೆ. ನಾನು ಬೇರೆ ತುಂಬ ಗೀಗೇಜ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂತಂದರೆ, ನಾನು ಅವ್ನ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಹಿಂದ್ಗಡೆಯಿಂದ ಬಂದು ಒಬ್ಬ ಬ್ಯಾಗ್ ಎತ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾ ಇದ್ದಾನೆ. ಅವ್ನು ಆಲ್ರೆಡಿ ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟ. ನನಗೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸಡನ್ನಾಗಿ ಈ ಕಡೆ ಇಟ್ಬಿಟ್ಟು ಹೊಡೆದ. ಮತ್ತು ಪುಣ್ಯಕ್ಕೆ ಅಲ್ಲಿ ಜನಗಳು ಇಟ್ಕೊಂಡು ಆ ಬ್ಯಾಗ್ ನನಗೆ ಕೊಟ್ಟರು. ಫೈನಲಿ ಅವ್ನು ಬಂದು ನನ್ನ ಕರ್ಕೊಂಡು ಹೋದ. ಫೈನಲಿ ನಾವು ನಮ್ಮ ಮನೆಗೆ ರೀಚ್ ಆದೋ. ಇವಾಗ ನಮ್ಮಿಬ್ರು ಫ್ರೆಂಡ್ಶಿಪ್ ಹೆಂಗಿದೆ ಅಂದರೆ, ಅವ್ನು ಯಾವುದೇ ಟೈಮಲ್ಲಿ ಬಂದು ಕರೆದ್ರೂ ನನಗೆ ಅವ್ನು ನಿಂತಿರ್ತಾನೆ, ಅಂದರೆ ಅವ್ನಿಗೆ ನಾನು ನಿಂತಿರ್ತೀನಿ. ಆ ಥರ ಒಂದು ಇಬ್ರದ್ದು ಬಾಂಡಿಂಗ್ ಇದೆ. ಎಲ್ಲರ ಲೈಫಲ್ಲೂ ಅದೇ ಥರ ಒಬ್ಬೊಬ್ಬರು ಇಂಪಾರ್ಟೆಂಟ್ ಫ್ರೆಂಡ್ ಅಂತ ಇರ್ತಾರೆ. ಆ ಇಂಪಾರ್ಟೆಂಟ್ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ಅವನ್ನ ಟ್ಯಾಗ್ ಮಾಡಿ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಫಾಲೋ ಮೈಸೂರ್ಗ ಫೆಲಿಕ್ಸೋ. ಥ್ಯಾಂಕ್ ಯು.